ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾನು ಮಂಜುಳಾ ಹರೀಶ್. ನೋಡಿ, ಇದು ಭಾನುವಾರದ ವ್ಲಾಗು. ಭಾನುವಾರ ಚಪಾತಿನೂ ಹಾಗಲಕಾಯಿ ಪಲ್ಯ ಮಾಡಿದ್ದೆ. ಚೆನ್ನಾಗಾಗಿತ್ತು ಹಾಗಲಕಾಯಿ ಪಲ್ಯ. ಅದು ರೆಸಿಪಿ ಹಾಕೋಣ ಅಂದ್ಕೊಂಡೆ, ಬೇಗ ಬೇಗ ಮಾಡಿದ್ನಲ್ಲ, ಅದು ಹಾಕೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಇನ್ನೊಂದು ದಿನ ಮಾಡಿದಾಗ ಹಾಕ್ತೀನಿ. ನೋಡಿ, ಅದೆಲ್ಲ ಆಯಿತು. ಪಾತ್ರೆಗಳೆಲ್ಲ ತುಂಬ ಇತ್ತು, ಅದನ್ನೆಲ್ಲ ತೊಳಿಬೇಕು ಅಂತ ತೋರಿಸ್ದೆ. ಸಿಮ್ರನ್ಗೆ ನಾವು ತಿನ್ನಿಸ್ಬೇಕು. ಒಂದು ದಿನಕ್ಕೆ 2 ಟೈಮ್ ನಾವೇ ತಿನ್ನಿಸ್ಬೇಕು. ಅದು ತಿನ್ನೋದೇ ಇಲ್ಲ, ಬರೀ ನೀರು ಮಾತ್ರ ಕುಡಿತಾಳೆ ಅಷ್ಟೇ. ಊಟ ನಾವೇ ತಿನ್ನಿಸ್ಬೇಕು ಅವಳಿಗೆ. ನೋಡಿ, ಪೆಡಿಗಿರಿ ನೆನೆಸ್ಬಿಡ್ತೀನಿ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸ್ಬಿಟ್ಟು, ಅದ್ರ ಜೊತೆಗೆ ಸ್ವಲ್ಪ ಬಿಸ್ಕೆಟು ಮಿಕ್ಸ್ ಮಾಡಿಕೊಂಡು ತಿನ್ನಿಸ್ತೀನಿ. ಬೆಳಗ್ಗೆ ಒಂದು 9:30ಗೆ ತಿನ್ನಿಸ್ತೀನಿ. ನೈಟು ಒಂದು 8:30 ಊಟ ಮಾಡಿಸ್ತೀನಿ ಅಷ್ಟೇ. 2 ಟೈಮು ತಿನ್ಸೋಕ್ಕೆ ಹೇಳಿದ್ದಾರೆ ಡಾಕ್ಟ್ರು. 3 ಟೈಮ್ ತಿನ್ನಿಸ್ತಿದ್ದೆ ಮುಂಚೆ. ತಿನ್ನಿಸ್ಬಿಟ್ಟು ದಪ್ಪ ಆಗ್ಬಿಟ್ಟಿದ್ಲು ತುಂಬ. ಅದಕ್ಕೆ ಇವಾಗ 2 ಟೈಮ್ ಮಾತ್ರ ತಿನ್ನಿಸ್ತೀನಿ. ತಿನ್ನೋದೇ ಇಲ್ಲ ಅವಳು. ಬೇಕಾದ್ರೆ 3 ದಿನ ಹಂಗೆ ಇರ್ತಾಳೆ, ತಿನ್ನೋದಿಲ್ಲ. ನಮಗೆ ಬೇಜಾರಾಗುತ್ತೆ, ತಿನ್ನೋದೇ ಇಲ್ವಲ್ಲ. ಬೇರೆ ಏನೂ ತಿನ್ನಲ್ಲ, ಒಂದು ಬಿಸ್ಕೆಟ್ ಕೂಡ ತಿನ್ನಲ್ಲ ಅವಳು. ನಾವೇ ತಿನ್ನಿಸ್ಬೇಕು. ನೋಡಿ, ನಮ್ಮ ಮನೇಲಿ ಇಲ್ಲ, ನಾನು ತಿನ್ನಿಸ್ಬೇಕು. ನಾನು ಎಲ್ಲಾರು ಹೋದರೆ ನನ್ನ ಮಗಳು ತಿನ್ನಿಸ್ಬೇಕು. ಅವಳಿಗೆ ನಾನು ತಿನ್ನಿಸೋದೇ ಇಷ್ಟ. ಅದಕ್ಕೆ ಫೋನ್ ಇದು ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಮಗಳು ಆಡ್ಕೊತಾ ಇದ್ಲು ಅವಳನ್ನ. ನಮಗೂ ಹಿಂಗೆ ನಮ್ಮಮ್ಮ ತಿನ್ನಿಸಿಲ್ಲ, 4 ವರ್ಷದಿಂದ ತಿನ್ನಿಸ್ತಾ ಇದೆಯಲ್ಲಮ್ಮ ಅಂತ ಸಿಮ್ರನಿಗೆ. ಅವಳಿಗೆ ಬೈತಾ ಇದ್ದರೆ ಮುಖನೂ ಒಂದು ಸ್ವಲ್ಪ ಸಪ್ಪಗೆ ಮಾಡ್ಕೊಂಡು ಕೂತವಳು. ನೋಡಿ, ತಿನ್ನಿಸ್ಕೊತಾವಳೆ. ಅಲ್ಲಿಂದ ಕದ್ಲಲ್ಲ, ತಿನ್ಸೋವರೆಗೂ ಅಲ್ಲೇ ಕೂತಿರ್ತಾಳೆ. ನೋಡಿ, ನಾನು ಕೂತ್ಕೊಂಡು ಸ್ವಲ್ಪ ವ್ಲಾಗ್ ನೋಡಿ. ಸಿಮ್ರನ್ ಫೋಟೋ ನೋಡಿ, ಫ್ರಾಕ್ ಹಾಕಿ ಇಡಿಸಿರೋದು. ಅವಳು ಜನವರಿ 10ನೇ ತಾರೀಕು ಹುಟ್ಟಿದ್ದು. ಬರ್ಡೇ ಮಾಡ್ತೀವಿ ಅವಳಿಗೆ ನಾವು. 4 ವರ್ಷ ಆಯಿತು ಅವಳು ನಮ್ಮ ಮನೆಗೆ ಬಂದು. 4 ವರ್ಷದಿಂದ ಅವಳು ಬರ್ಡೇ ಮಾಡ್ತೀವಿ, ಮಿಸ್ ಮಾಡಲ್ಲ. ಅವಳು ನಮ್ಮ ಥರನೇ. ಅದು ತುಂಬ ಪ್ರೀತಿ ಕೊಡುತ್ತೆ ನಮಗೆ ಮಾತ್ರ. ನಮ್ಮ ಮಕ್ಕಳಿಗಿಂತ ಹೆಚ್ಚು ಅವಳು ನಮಗೆ. ಒಂದು ದಿನ ಅವಳು ನಮಗೆ ಅವಳು ಕಾಣಿಸಿಲ್ಲ ಅಂದರೆ ಇರೋಕ್ಕಾಗಲ್ಲ ಅವಳಿಗೆ. ಅಷ್ಟು ನಮಗೆ ಪ್ರೀತಿ ಅವಳನ್ನ ಕಂಡ್ರೆ. ಯಜಮಾನ್ರಿಗಂತೂ ಅವಳು ಕಂಡ್ರೆ ತುಂಬಾ ಇಷ್ಟ. ಬೆಳಗ್ಗೆ ಎದ್ದ ತಕ್ಷಣ ಓಡಿ ಬಂದ್ಬಿಡ್ತಾಳೆ. ಬಂದು ಎತ್ಕೊಳ್ಳೋ ತನಕ ಬಿಡೋಲ್ಲ. ಒಂದು ಸ್ವಲ್ಪ ಹೊತ್ತು ಕರ್ಕೊಂಡೋಗಿ ಗಾಡಿನಲ್ಲಿ ಒಂದು ರೌಂಡ್ ಹಾಕ್ಸಿ ಬಿಟ್ಬಿಟ್ಟು ಹೋದ್ರೇ ಅವಳಿಗೆ ಸಮಾಧಾನ. ಇಲ್ಲ ಅಂದರೆ ಕಾಯ್ತಾನೇ ಇರ್ತಾಳೆ. ಅವ್ರು ಬಂದರೆ ಬಿಡೋದೇ ಇಲ್ಲ, ಎಗ್ರತಾನೇ ಇರ್ತಾಳೆ. ಮಗಳು ಸಂಡೇ ರಜೆ ಇತ್ತಲ್ಲ, ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಳೆ. ಎಲ್ಲ ಸೋಫಾ ಎಲ್ಲ ಅವಳು ಕೂತ್ಕೊತಾಳಲ್ಲ, ಸಿಮ್ರನ್ ಕೂದಲೆಲ್ಲ ಇರುತ್ತೆ ಸ್ವಲ್ಪ, ಅದೆಲ್ಲ ಒರೆಸ್ಬಿಟ್ಟು ಕೊಟ್ಟಳು. ಮೇಲ್ಗಡೆ ನೋಡಿ, ಬಟ್ಟೆ ಸ್ಕೂಲ್ ಡ್ರೆಸ್ಸು ಅವೆಲ್ಲ ಒಗಿಬೇಕಲ್ಲ, 2 ಬಕೆಟ್ ಬಟ್ಟೆ ಎಲ್ಲ ತೊಗೊಂಡೋಗಿ ಮೇಲೆ ಇಟ್ಟಿದ್ದಾಳೆ. ಅದನ್ನೆಲ್ಲ ನೆನೆ ಬಂದೆ ನಾನು. ನೆನೆ ಬಂದು ಅಷ್ಟೊಂದು ಟೆರೆಸ್ ಎಲ್ಲ ಮೇಲ್ಗಡೆ ತುಂಬ ಧೂಳು. ಯಾರು ಮುಂದೆಗಡೆ ಮನೆಯವ್ರು ಮನೆ ಕಟ್ತಾಯಿದ್ದಾರೆ ಅಲ್ಲಿ, ಅದೆಲ್ಲ ಧೂಳು ಬಂದ್ಬಿಡುತ್ತೆ. ಎಲ್ಲ ತೊಳ್ಕೊಂಬರ್ತಾಳೆ. ಆಮೇಲೆ ಎಲ್ಲ ಸ್ಟಿಕ್ಕಲ್ಲಿ ಒರೆಸ್ಕೊಂಬರ್ತಾಳೆ. ಅವಳ ಮನೇಲಿದ್ದರೆ ಅರ್ಧ ಕೆಲಸ ಮಾಡಿಕೊಟ್ಬಿಡ್ತಾಳೆ ಬೇಗ 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 ಬೇಗ. ಅವಳು ನಾನು ಇಬ್ಬರು ಸೇರಿಕೊಂಡು ಬೇಗ ಬೇಗ ಸ್ವಲ್ಪ ಕೆಲಸ ಮಾಡ್ಕೊಂಡು, ನಮ್ಮ ಬಟ್ಟೆ ಎಲ್ಲ ಒಗ್ದು ಜಾಲಿಸಿ ಇಟ್ಬಿಟ್ರೆ ಅವಳೆಲ್ಲ ಒಣಗಾಕ್ಬಿಟ್ಟು ಸ್ನಾನಕ್ಕೆ ಹೋಗ್ತಾಳೆ. ನಾನು ಆಮೇಲೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅವಳೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಳೆ. ಆದಮೇಲೆ ಸಂಜೆ ದೀಪ ಹಚ್ಬಿಟ್ಟು ದೇವ್ರಿಗೆ, ಬೆಳಗ್ಗೆ ಯಜಮಾನ್ರು ಹಚ್ಬಿಟ್ಟು ಹೋಗಿದ್ದರು. ಸಂಡೇ ತಿಂಡಿ ತಿನ್ಕೊಂಡು ಹೋದ್ರು ಅವರು. ನಾವು ಸಂಜೆ ಎಲ್ಲ ಪೂಜೆ ಮಾಡಿಕೊಂಡು ಸ್ನಾನ ಗೀನ ಮಾಡ್ಕೊಂಡು ಪೂಜೆ ಮಾಡ್ಕೋತೀವಿ. ನೋಡಿ, ಎಲ್ಲ ನೀಟಾಗಿ ತೊಳ್ಕೊಂಬರ್ತಾಳೆ. ನಾನು ತೊಳೆಯೋಕ್ಕಾಗಲ್ಲ ಫ್ರೆಂಡ್ಸ್, ನನಗೆ ಜಾರ್ಬಿಡ್ತೀನಿ ಅನ್ನೋ ಭಯ ನನಗೆ. ಬೇಕಾದ್ರೆ ಬಟ್ಟೆ ತೊಗೊಂಡು ಒರೆಸ್ಕೊತೀನಿ, ನಿಧಾನಕ್ಕೆ ಕೂತ್ಕೊಂಡು ಒರೆಸ್ಕೊಂಬರ್ತೀನಿ. ದಿನ ಅವಳ್ದು ಇದು ಕೆಲಸ. ಸ್ಕೂಲ್ಗೆ ಹೋಗುವಾಗ ತೊಳೆಯಲ್ಲ, ದಿನ ಒರೆಸ್ಕೊಡ್ತಾಳೆ ಸ್ಟಿಕ್ಕಲ್ಲಿ. ಸಂಡೇ ಮಾತ್ರ ಜಾಸ್ತಿ ಕೊಳೆ ಇರುತ್ತಲ್ಲ, ಅದೊಂಚೂರು ತೊಳ್ಕೊಟ್ಬಿಡ್ತಾಳೆ ಅಷ್ಟೇ. ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಮೆಟ್ಲನ್ನ ಧೂಳು ತುಂಬ ಇರುತ್ತಲ್ಲ, ತೊಳ್ಕೊಟ್ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕಿ ಅವಳು 15 ದಿವಸಕ್ಕೊಂದು ಸತಿ ತೊಳಿತಾಳೆ. ಒಂದೊಂದು ಸತಿ ಜಾಸ್ತಿ ಗಲೀಜಾದರೆ ತೊಳ್ಕೊಡ್ತಾಳೆ. ಇಲ್ಲ ಅಂದರೆ ಒರೆಸ್ಕೊಟ್ಬಿಡ್ತಾಳೆ. ದಿನ ಬೆಳಗ್ಗೆ ಹೋಗುವಾಗ, ಸ್ಕೂಲ್ಗೆ ಹೋಗುವಾಗ ಮನೆ ಒರೆಸಿ ಮೆಟ್ಲು ಒರೆಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಹೋಗೋತ್ತು ಅವಳಿಗೆ. ಇಷ್ಟು ಕೆಲಸ ವಹಿಸ್ಬಿಟ್ಟಿದ್ದೀವಿ ಅವ್ರಿಗೆ. ಅಷ್ಟು ಕೆಲಸ ಅವಳು ಮಾಡಿ ಹೋಗ್ತಾಳೆ. ಒಂದೊಂದು ದಿನ ಸೋಂಬೇರಿ ಬೀಳ್ತಾರೆ ಮಕ್ಕಳು, ನೋಡೇ ಇದ್ದಿರಲ್ಲ. ಒಂದೊಂದು ದಿನ ಮಾಡಲ್ಲ. ನಾನು ನಿಧಾನಕ್ಕೆ ಮಾಡ್ಕೋತೀನಿ. ಇಲ್ಲಾಂದರೆ ಒಂದೊಂದು ಸತಿ ಮೆಟ್ಲು ಒರೆಸಲ್ಲ, ನೀಟಾಗಿ ಇರುತ್ತೆ.
ಇನ್ನು ಸಂಜೆ ಬಂದಾಗ ಒರೆಸ್ಕೊಡ್ತಾಳೆ, ಇಲ್ಲಾಂದರೆ ಬೆಳಗ್ಗೆ ಒರೆಸ್ತೀನಿ ಬಿಡಮ್ಮ ಅಂತಾಳೆ. ನಮ್ಮ ಮನೆಯವ್ರಿಗೂ ನಾವು ಒರೆಸ್ಕೋತೀವಿ, ಅಲ್ಲಿಂದ ಆಚೆ ಬಾಡಿಗೆ ಮನೆಯವರು ಹೇಳಿದ್ದೀನಿ ಒರೆಸ್ಕೋತಾರೆ. ಎನಿ ಟೈಮ್ ನೀಟಾಗಿರುತ್ತೆ, ಮೆಟ್ಲು ಏನು ಗಲೀಜಾಗಿರಲ್ಲ. ಒಟ್ಟಿನಲ್ಲಿ ಮೇಲ್ಗಡೆ ಟೆರೆಸ್ ಮೇಲಂತೂ ತುಂಬ ಧೂಳು ಮಾತ್ರ ಇರುತ್ತೆ. ಅದಂತೂ ತೊಳ್ಕೊಂಬಿಡ್ತೀವಿ 15 ದಿವ್ಸಕ್ಕೊಂದು ಸತಿ, ವಾರಕ್ಕೊಂದು ಸತಿ, ಹಂಗೆ ಆ ಥರ ನೀಟಾಗಿ ಇಟ್ಕೊಂಬಿಡ್ತೀವಿ. ನಮ್ಮ ಮನಸ್ಸೂ ಅಷ್ಟೇ ನೀಟಾಗಿರುತ್ತೆ. ಮನೆ ಎಷ್ಟು ನೀಟಾಗಿರುತ್ತೆ ನಮ್ಮ ಮನಸ್ಸು ಅಷ್ಟೇ ನೀಟಾಗಿರುತ್ತಂತೆ. ಅದನ್ನು ನಾವು ಅವತ್ತಿಂದನೂ ಹಂಗೆ ಪಾಲಿಸ್ಕೊಂಬಂದಿದ್ದೀವಿ. ಮನೆ ಕ್ಲೀನ್ ಇದ್ದರೆ ಮನಸ್ಸು ಅಷ್ಟೇ ಕ್ಲೀನ್ ಇರುತ್ತೆ. ನೋಡಿ ಇದೆಲ್ಲ ಒರೆಸ್ಕೊಂಬಿಡ್ತೀವಿ. ಇಷ್ಟೇ ಲಾಸ್ಟು ಮನೆ ಹತ್ರಕ್ಕೆ ತೊಳ್ಕೊಂಡು ಇದನ್ನೆಲ್ಲ ಒರೆಸ್ಕೊಂಬಿಟ್ರೆ ಆಯಿತು. ನೋಡಿ ಒರೆಸೇ ಇಲ್ಲ, ಆದರೂ ಎಷ್ಟು ನೀಟಾಗೈತೆ ಮೆಟ್ಲೆಲ್ಲ. ಹಿಂಗೆ ಇರುತ್ತೆ ನೀಟಾಗಿ ಮನೆ ಎಲ್ಲ. ಇದೆಲ್ಲ ನೀಟಾಗಿ ತೊಳ್ಕೊಂಬರೋ ಅಷ್ಟಕ್ಕೆ ನಾನು ಪಾತ್ರೆ ಎಲ್ಲ ತೊಳ್ದು ಎಲ್ಲ ಒರೆಸ್ಬಿಟ್ಟು ಇಟ್ಟಿದ್ದೆ. ಎಲ್ಲ ದಬಾಕ್ಬಿಟ್ಟು ಪಾತ್ರೆ ಎಲ್ಲ ಎತ್ತಿಟ್ಲು. ನಾನು ಮೇಲೋಗಿ ಬಟ್ಟೆ ಒಗೆಯೋ ಅಷ್ಟೊತ್ತಿಗೆ ಮಗನ ರೂಮೆಲ್ಲ ಕಸ ಗುಡಿಸಿ ಒರೆಸ್ಕೊಂಬಂದ್ಲು. ಇಷ್ಟೇ ಕೆಲಸ ಫ್ರೆಂಡ್ಸ್. 12 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ನೀನು ಸ್ನಾನ ಮಾಡಿಕೊಂಡು ಮಧ್ಯಾಹ್ನ ಇನ್ನೇನಿಲ್ಲ, ಅದೇ ಇತ್ತು. ಹಾಗಲಕಾಯಿ ಪಲ್ಯ ಇತ್ತು, ಸ್ವಲ್ಪ ಮೊಸರು. ತಿನ್ನಲ್ಲ ಯಾರು, ನಾವು ತಿಂಡಿ ತಿಂದಾಗೆ 9:30, ನಾನು ನನ್ನ ಮಗಳು. ಸಂಡೇ ಟೈಮ್ ಮಗನಿಗೆ 1:30ವರೆಗೂ ಇರುತ್ತೆ ಕೆಲಸ, ಹೊರ್ಟೋಗ್ತಾನೆ ಅವನು. ಯಜಮಾನ್ರು ಅಷ್ಟೇ, ಅವರು ಅಷ್ಟೇ ಸಂಜೆ ತನಕ ಇರ್ತಾರೆ, ಆಮೇಲೆ ಬರ್ತಾರೆ. ನೋಡಿ ಬಂದು ಮೇಲ್ಗಡೆ ಎಲ್ಲ ನೆನಾಕ್ಬಿಟ್ಟು ಹೋಗಿದ್ದೆ, ಬಟ್ಟೆನ ಎಲ್ಲ ಒಗೆದೆ. ಕಾರ್ಪೆಟ್ ಎಲ್ಲ 1 ವಾರಕ್ಕೊಂದು ಸತಿ ತೆಗೆದ್ಬಿಡ್ತೀನಿ. ಅದಕ್ಕೆ ಸಿಮ್ರಾನ್ ಎಲ್ಲ ಕೂತಿರ್ತಾಳೆ, ಕೂದಲೆಲ್ಲ ಇರುತ್ತಲ್ಲ ಅಂದ್ಬಿಟ್ಟು ತೆಕ್ಕೊಂಡು ಒಗೆದ್ಬಿಡ್ತೀನಿ. ಅದೆಲ್ಲ ಧೂಳೆಲ್ಲ ಮತ್ತೆ ನಾವು ಊಟ ಎಲ್ಲ ಮಾಡ್ತಿರ್ತೀವಿ, ಎಲ್ಲ ಹೋಗ್ಬಾರ್ದಲ್ವ. ಅದಕ್ಕೋಸ್ಕರ ನಾನು ಸಂಡೇ ಟೈಮು ಕಾರ್ಪೆಟ್ ಎಲ್ಲ ತೆಗೆದ್ಬಿಡ್ತೀನಿ. ಅವಳಿಗೆ ಹೇಳ್ತಾಯಿದ್ದೀನಿ, ಹೋಗಮ್ಮ ರೂಮೆಲ್ಲ ಒರೆಸ್ಕೊಂಬ ಅಂತ. ಎಲ್ಲ ಒರೆಸ್ಕೊಂಬರೋ ಅಷ್ಟೊತ್ತಿಗೆ ಇದೆಲ್ಲ ಬಟ್ಟೆ ಎಲ್ಲ ಒಗೆದು ಹಾಕ್ಬಿಟ್ಟು ಎಲ್ಲ ಒಣಗಾಕಿ ಕೊಟ್ಬಿಡ್ತಾಳೆ. ನಾನು ಎತ್ಕೊಟ್ರೆ ಒಂದೊಂದೇ ಬಟ್ಟೆ ಇಲ್ಲಿ ಹಾಕಮ್ಮ ಅಂತ ಹೇಳಿದ್ರೆ ಎಲ್ಲ ಹಾಕ್ಬಿಡ್ತಾಳೆ. ಒಂದೊಂದು ಸತಿ ನಾನು ಜಾಲಿಸಿಟ್ಬಿಟ್ರೆ ಅವಳೇ ಒಣಗಾಕ್ತಾಳೆ. ಅವಳಿಲ್ಲ ಅಂದರೆ ನಾನೇ ನಿಧಾನಕ್ಕೆ ಎಲ್ಲ ಬಟ್ಟೆ ಎಲ್ಲ ನೀರು ಸೋರ್ಕೊಂಡ್ಮೇಲೆ ನನಗಲ್ಲಿ ಬಟ್ಟೆ ಒಣಗಾಕಕ್ಕೆ ಇದು ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಬಂದಿದೆಯಲ್ಲ ಬಟ್ಟೆ ಒಣಗಾಕೋದು, ಆ ಥರ ಮಾಡಿಸ್ಕೊಂಡಿದ್ದೀನಿ ನಾನು. ನನ್ನ ಟೆರೆಸ್ ಮೇಲೆಲ್ಲ ಹತ್ತಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಅಲ್ಲೇ ಮಾಡಿಸ್ಕೊಂಡಿದ್ದೀನಿ ಫ್ರೆಂಡ್. ನೋಡಿ ರೂಮೆಲ್ಲ ನೀಟಾಗಿರುತ್ತೆ, ಅದು ಕ್ಲೀನಾಗಿ ದಿನ ಬಿಟ್ಟು ದಿನ ಒರೆಸ್ತೀವಿ ಅಷ್ಟೇ. ಇಲ್ಲಿ ಮನೆ ಮೇಲ್ಗಡೆ ದಿನ ಒರೆಸೋದಿಲ್ಲ, ಕೆಳಗಡೆ ಮಾತ್ರ ದಿನ ಒರೆಸ್ಕೋತೀವಿ. ನಾವಿರೋದು ಮನೆ ಅಲ್ಲಿ ಪಾಟೆಲ್ಲ 3 ಪಾಟ್ ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕೆಳಗಡೆ ಮಾತ್ರ ತುಂಬ ಇದೆ, ತೋರಿಸ್ತೀನಿ ನಿಮಗೆ ಹೋಗ್ತಾ ಅನ್ಸತಿ. ಆಯಿತು, ಅಷ್ಟೆಲ್ಲ ಕೆಲಸ ಮುಗೀತು. ಸ್ನಾನ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲದ ಊಟಕ್ಕೆ ಸೋರೆಕಾಯಿ ಸಾಂಬಾರು ಮಾಡಿದ್ದೆ. ನೋಡಿ ಬೇಳೆ ಸಾಂಬಾರು, ಸೋರೆಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಳೆ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಎಣ್ಣೆ, 1 ಟೊಮೊಟೊ ಹಾಕಿ ಕುಕ್ಕರಲ್ಲಿ 3 ವಿಷಲ್ ಹಾಕ್ಸ್ಕೊಂಡೆ. ಆಮೇಲೆ ಸೋರೆಕಾಯಿ ಎಲ್ಲ ತೊಳೆದಿಟ್ಕೊಂಡು ಎಲ್ಲ ಹಚ್ಕೊಂಡು ತಳ್ದಿಟ್ಕೊಂಡೆ. ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಈರುಳ್ಳಿ, ಕರಿಬೇವು, ಸಾಸಿವೆ, ಟೊಮೊಟೊ, ಒಂದು 4 ಟೊಮೊಟೊ ಸಣ್ಣ ಹಚ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲೇ ಫ್ರೈ ಆಗಬೇಕು ನೋಡಿ. ಅದನ್ನೆಲ್ಲ ಮ್ಯಾಶ್ ಮಾಡ್ಕೊಬೇಕು. ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗೆ ಮ್ಯಾಶ್ ಮಾಡಿಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ಆ ಒಗ್ಗರಣೆಯಲ್ಲಿ ಕಾಯೆಲ್ಲ ಚೆನ್ನಾಗಿ ಒಗ್ಗರಣೆ ಕೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿಟ್ಬಿಡೋಣ. ನೋಡಿ ಟೊಮೊಟೊ ಎಲ್ಲ ಹಾಕ್ತೀನಿ ನಾನು, ಹಂಗೆ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆಯಲ್ಲೇ ಬೇಯಿಸ್ತೀನಿ. ಅನ್ನಕ್ಕೆ ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ಜಾಸ್ತಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಇದು. ಚಪಾತಿ ಗಟ್ಟಿಗೆ ಮಾಡಿಕೊಂಡು ಸ್ವಲ್ಪ ಚಪಾತಿ ಮಾಡ್ಕೊಬೋದು. ಚಪಾತಿ ಹಿಟ್ಟಿತ್ತಲ್ಲ, ಅದಕ್ಕೆ ಚಪಾತಿ 2 ಚಪಾತಿ ತಿಂದ್ಬಿಟ್ಟು ಸ್ವಲ್ಪ ರೈಸ್ ತಿನ್ಕೊತಾರೆ ಅಂತ ಈ ಥರ ಸೋರೆಕಾಯಿ ಸಾಂಬಾರು ಮಾಡಿದ್ದೆ ನೈಟ್ ಊಟಕ್ಕೆ. ತುಂಬ ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ಜಾಸ್ತಿ ತರಲ್ಲ ಸೋರೆಕಾಯಿ ತಂದರೆ, ಮಜ್ಜಿಗೆ ಹುಳಿ ಮಾಡ್ತೀನಿ ತಡಿ, ಒಂದಿನ ಮಜ್ಜಿಗೆ ಹುಳಿ ಮಾಡಿ ತೋರಿಸ್ತೀನಿ ನಿಮಗೆ ನಾನು. ತುಂಬ ಚೆನ್ನಾಗಾಗುತ್ತೆ ಸೋರೆಕಾಯಲ್ಲಿ ಮಜ್ಜಿಗೆ ಹುಳಿ ಮಾಡಿಕೊಂಡ್ರೆ. ಅದು ನಾಲ್ಕು ತಿನ್ನೋದೇ ಇಲ್ಲ ನಮ್ಮ ಮನೆಯಲ್ಲಿ, ಸೋರೆಕಾಯಿ ಮಜ್ಜಿಗೆ ಹುಳಿ ತಿನ್ನೋದೇ ಇಲ್ಲ. 1 ಟೈಮ್ ಮಾತ್ರ ತಿಂತಾರೆ. ಬೇಳೆ ಸಾರು ಮಾಡಿದ್ರೆ ತಿನ್ಕೊತಾರೆ, ಚಪಾತಿ ಮಾಡಿಕೊಟ್ರೆ ಅನ್ನದ ಜೊತೆ ತಿನ್ಕೊತಾರೆ. ಸಾಂಬಾರು ಖರ್ಚೇ ಆಗೋಲ್ಲ ನಮ್ಮ ಮನೇಲಿ ಫ್ರೆಂಡ್ಸ್.
2 ದಿನಕ್ಕೊಂದು ಸತಿ ನಾನು ಮಾಡ್ತೀನಿ. ಅದಕ್ಕೋಸ್ಕರ ಸಾಂಬಾರು ವೇಸ್ಟ್ ಮಾಡಲ್ಲ. ನಾನು ಏನಂದು ಅಷ್ಟೇ ವೇಸ್ಟ್ ಮಾಡೋಕ್ಕೋಗಲ್ಲ. ಏನಿರುತ್ತೋ ಅದನ್ನೇ ಮಾಡ್ತೀನಿ. ಸ್ವಲ್ಪ ಸಾಂಬಾರಿದ್ದರೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀವಿ. ಮಧ್ಯಾಹ್ನ ಯಾರು ಊಟ ಮಾಡೋದಿಲ್ಲ, ಯಾರೂ ಇರೋದಿಲ್ಲ ಮನೆಯಲ್ಲಿ ಮಧ್ಯಾಹ್ನ. ಯಜಮಾನ್ರು ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಹೋಗ್ಬಿಟ್ರೆ ಅವ್ರು ಬರೋಲ್ಲ. ಮಗ ಅಲ್ಲೇ ಊಟ ಮಾಡ್ಕೋತಾನೆ. ಅಲ್ಲಿ ಮಧ್ಯಾಹ್ನ ಅಲ್ಲೇ ಊಟ ಕೊಡ್ತಾರೆ ಅವ್ರಿಗೆ. ಬೆಳಗ್ಗೆ ಟಿಫನ್ ಮಾತ್ರ ಮಾಡ್ಕೊಂಡು ಹೋಗ್ತಾನೆ. ನೈಟ್ ಊಟ ಮಾತ್ರ ಬಿಸಿ ಬಿಸಿದಿರಬೇಕು ಎಲ್ರಿಗೂ. ಅದಕ್ಕೆ ಸಾಂಬಾರು ಜಾಸ್ತಿ ಮಾಡೋಕ್ಕೂ ಹೋಗಲ್ಲ ಫ್ರೆಂಡ್ಸ್ ನಾನು. ಅದು ಉಳ್ದೋಗ್ಬಿಡುತ್ತೆ ಸಾಂಬಾರೆಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ಸಾಂಬಾರೇ ಮಾಡೋಕ್ಕೋಗಲ್ಲ. ಇವಾಗಿರೋ ಬೆಲೆಯಲ್ಲಿ ವೇಸ್ಟು ಮಾಡೋಕ್ಕಾಗಲ್ಲ, ಏನು ಕೊಳ್ಳೋಕ್ಕಾಗಲ್ಲ. ಬೇಳೆ ಅಂತೂ ತುಂಬ ರೇಟಾಗಿದೆ. ಅದಕ್ಕೋಸ್ಕರ ನಾನು ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತೀನಿ, ವೇಸ್ಟ್ ಮಾಡ್ಕೊಳಕ್ಕೋಗಲ್ಲ. ಅದಿದ್ದರೆ ಒನ್ ಟೈಮು ಅದಕ್ಕೆ ಇಲ್ಲ ಮುದ್ದೆ ಮಾಡಿಕೊಡ್ಬೋದು, ಇಲ್ಲ ರೈಸ್ ಮಾಡ್ಬೋದು, ಇಲ್ಲಾಂದರೆ ಚಪಾತಿ ಮಾಡ್ಕೊಂಬಿಡ್ತೀವಿ ಸಾಂಬಾರಿದ್ದರೆ. ಒಂದು ಸ್ವಲ್ಪ ಸಾಂಬಾರಿದ್ರೆ 3 ಜನ 4 ಜನಕ್ಕೆ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀವಿ. ತಿರ್ಗಾ ಬೆಳಗ್ಗೆ ಟಿಫನ್ ಮಾಡಲೇಬೇಕು. ಟಿಫನ್ನೇ ನಮ್ಮ ಮನೇಲಿ ದಿನ ಬೆಳಗ್ಗೆ ಎದ್ದರೆ ಸಾಕು ಟಿಫನ್ ಇದ್ದೇ ಇರಬೇಕು. ಬಾಕ್ಸ್ ಕಟ್ಟಬೇಕಲ್ಲ ನನ್ನ ಮಗಳಿಗೆ. ಸಾಂಬಾರು ಪುಡಿ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು ಖಾರದ ಪುಡಿ ಹಾಕ್ಕೊಂಡು, ಸಾಂಬಾರು ಪುಡಿ ಸ್ವಲ್ಪ 1-2 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಬೇಳೆ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನಾನು, ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಒಗ್ಗರಣೆಲಿ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಆ ಒಗ್ಗರಣೆನ ಇದಕ್ಕೆ ಹಾಕ್ಬಿಟ್ಟು 1-2 ಕುದಿಸ್ಕೊಂಬಿಟ್ರೆ ಬೇಳೆ ಸಾಂಬಾರು ತುಂಬ ಚೆನ್ನಾಗಾಗಿತ್ತು ಅವತ್ತು. ಟೇಸ್ಟು ಇತ್ತು ನೋಡಿ. ಆ ಥರ ಮಾಡ್ಕೊಳ್ಳೋಣ. ರೈಸ್ ಜೊತೆಗಂತೂ ಚೆನ್ನಾಗಿರ್ತೈತಿ ಇದು. ಒಂದು ಸತಿ ಟ್ರೈ ಮಾಡಿ ನೀವು. ಸೋರೆಕಾಯಿ ಹುಳಿ ಏನಿಲ್ಲ, ಅದಕ್ಕೆ ಕಾಯಿಗೆ ಏನೂ ರುಬ್ಬಿಲ್ಲ ನಾನು, ಬರೀ ಬೇಳೆ ಮಾತ್ರ. ತೆಂಗಿನಕಾಯಿ ನಾನು ಜಾಸ್ತಿ ಹಾಕೋಕ್ಕೆ, ತೆಂಗಿನಕಾಯಿ ಜಾಸ್ತಿ ಬಳಸೋದು ಇಲ್ಲ ನಾನು. ಆಲ್ಮೋಸ್ಟ್ ಜಾಸ್ತಿ ರುಬ್ಬೋದಂದರೆ ಮಸಾಲೆ ಸಾಂಬಾರುಗಳು ಇಂಥವು ಮಾತ್ರ ರುಬ್ತೀನಿ ನಾನು. ಜಾಸ್ತಿ ಕಾಯಿನೇ ಬಳಸೋಕ್ಕೋಗಲ್ಲ. ಅದರಿಂದ ನಮ್ಮ ಮನೆಗೆ ಕಾಯಿ ಜಾಸ್ತಿ ಬಳಸಲ್ಲ ಫ್ರೆಂಡ್ಸ್ ನಾನು ಬೇಳೆ ಸಾರಿಗೆಲ್ಲ. ಅಪರೂಪ. ಬೇರೆ ಥರ 4-5 ಥರ ಮಾಡ್ತೀನಿ ಬೇಳೆ ಸಾರು, ಆದರೂ ಕಾಯಿ ಹಾಕಿ ಜಾಸ್ತಿ ಯಾವುದೂ ಮಾಡಲ್ಲ. ಕಾಯಿ ಹಾಕೋದು ಒಂದು ಕಾಳು ತರಕಾರಿ ಎಲ್ಲ ಹಾಕಿ ಮಾಡ್ತೀವಲ್ಲ, ಹೆಸ್ರು ಕಾಳು ಬೇಳೆ ಎಲ್ಲ ಹಾಕಿ ತರಕಾರಿ ಎಲ್ಲ ಹಾಕಿ ಮಾಡ್ತೀನಲ್ಲ, ಅದಕ್ಕೆ ಬೇಳೆ ಹಾಕ್ತೀನಿ ತೆಂಗಿನಕಾಯಿ ಹಾಕಿ ರುಬ್ಬಿಟ್ಟು ಮಾಡ್ತೀನಿ. ಇದಕ್ಕೆ ಮಾಮೂಲಿ ಈ ಥರ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಬೇಳೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಮಾಡಿದ್ರೆ ಚೆನ್ನಾಗಾಗುತ್ತೆ ನೋಡಿ. ಅದಕ್ಕೆ ಕೊತ್ತಂಬರಿ ಹಾಕ್ಕೊಂಬಿಟ್ಟೆ ಒಗ್ಗರಣೆ ಜೊತೆಗೇ. ಲಾಸ್ಟಲ್ಲಿ ಹಾಕ್ಬೋದಾಗಿತ್ತು, ನಾನು ಸ್ವಲ್ಪ ಒಗ್ಗರಣೆಲ್ಲೇ ಅದು ಇದಾಗಲಿ ಅಂದ್ಬಿಟ್ಟು ಹಾಕ್ತೆ. ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಟ್ಟು 1-2 ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇದು ಕಾಂಬಿನೇಷನ್ ಮುದ್ದೆ ಚಪಾತಿಗೆ ಚೆಂದ. ಅನ್ನ ರೈಸ್ಗೆ ಚಪಾತಿಗೆ ಚೆನ್ನಾಗಿರುತ್ತೆ. ನಾನು ರೈಸೇ ಮಾಡಿದ್ದೆ ಅವತ್ತು, ಚಪಾತಿನೂ ರೈಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. 2 ದಿನ ಆಗೋಯ್ತು ಸಾಂಬಾರು ಇದು ನಮಗೆ. ಸ್ವಲ್ಪ ಮಾಡೋಕ್ಕೆ ಹೋಗ್ತೀವಿ, ಸ್ವಲ್ಪ ಜಾಸ್ತಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ಹಂಗೆಲ್ಲ ಇದು ಮಾಡಲ್ಲ, ತಿಂತಾರೆ. ಹಸ್ಬೆಂಡು ಅಷ್ಟೇ, ನನ್ನ ಮಗನೂ ಅಷ್ಟೇ. ಅಷ್ಟೇ ಫ್ರೆಂಡ್ಸ್. ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.